ಈ ಹುಡುಗಿ ಏನಿದು ಸೀನಪ್ಪ ಇಷ್ಟೊತ್ತಾರು ಬರ್ಲಿಲ್ವಲ್ಲ. ನೋಡಿದ್ರೆ ನಮ್ಮ ಬಾವ ಮಗಂದು ನಾಮಕರಣಕ್ಕೂ ಗೌಡ್ರೆ ಬೇಗ ಒಳ್ಳೆ ಎತ್ತಾಗಿ ಹೋಗಿ ಬಂದ್ಬಿಡೋಣ ಅಂದಿದ್ದ. ನೋಡಿರಿ ಇವನು ಇಷ್ಟೊತ್ತಾರು ಹೊಲ್ಟ್ ಬಂದಿರೋಲ್ಲಪ್ಪ. ಎತ್ಲ ಹೋದ ಅಂತ ಕಾಣ ಇವನ್ನ. ಮಗ ಲೋ ಶಿವು, ಏನ್ ಮಾಡ್ತಿದ್ದೆ ಒಳಗಡೆ? ಬಾರೋ ಇಲ್ಲಿ. ಓ ಇದ್ಯಾಕೆ ಗೌಡ್ರೆ ಇಷ್ಟೊತ್ತಿಗೆ ರೆಡಿಯಾಗಿ ಬಂದ್ಬಿಟ್ಟಿದ್ರಲ್ಲ, ಯಾಕಡೆ ಹೊಲ್ಟಿದ್ದೀರ? ಇದೆಲ್ಲ ಹುಡುಗ ಶಿವು ಹಿಂಗಂತೀಯಲು. ಯಾಕೆ ಸೀನಪ್ಪನ ಬಾವನ ಮಗಂದು ನಾಮಕರಣಕ್ಕೆ ಹೋಗೋಣ, ನೀನು ರೆಡಿಯಾಗೋ ಹೋಗೋಣ ಅತ್ತಗೆ ಅಂತ ಹೇಳಿರ್ಲ್ವೇನು? ಇದ್ಯಾಕೋ ಇನ್ನೂ ಬಟ್ಟೆ ಗಿಟ್ಟೆ ಹಾಕಂದಂಗೆ ಇನ್ನು ಹಿಂಗೆ ಕುಂತಿಯಲು? ಒಳಗು ಬಟ್ಟೆ ಹಾಕೊಂಬ, ಹೋಗು ಅಂಗಡಿ ಬಾಗಿಲು ಹಾಕ್ಬಿಟ್ಟತ್ತಗೆ. ಅಯ್ಯೋ ಗೌಡ್ರೆ, ನಾಮಕರಣ ಕೊಟ್ಟಿದ್ರಾ? ನನಗೂ ಬೇರೆ ಕಡೆ ಎಲ್ಲ ಫಂಕ್ಷನ್ ಐತ್ಕಂಡ್ ಗೌಡ್ರೆ. ನಮ್ಮ ಮನೆಯೊಳ ಅದು ಯಾರ್ದೋ ಅವ್ರ ಅತ್ತೆ ಮಗಂದೋ ಏನೋ ಇದು ಐತಂತೆ ಎಂಗೇಜ್ಮೆಂಟು, ಅಲ್ಲಿಗೆ ಹೊರಟಿದೀವಿ ನಾವು. ನೀವು ಹೋಗಿ ಗೌಡ್ರೆ. ಅಲ್ಲ ಕಳ ಮಗ, ಹಿಂಗಂದ್ರೆ ಆಗುತ್ತೇನೋ? ಆ ಸೀನಪ್ಪ ಅಂದ್ರೆ ಬೇಜಾರು ಮಾಡ್ಕೊಳಲ್ವೇನೋ? ಬಾರೋ ಹೋಗಿ ಬಂದ್ಬಿಡೋಣ ಅಂತೆ ತೀರಾ ಅಲ್ಲಿ ನಿಮ್ಮ ಮನೇಲಿ ಕಳಿಸ್ಬಿಟ್ಟು. ಅಯ್ಯೋ ಗೌಡ್ರೆ, ನಾನು ಅವ್ರ ಕಡೆ ಫಂಕ್ಷನ್ಗೆ ಜಾಸ್ತಿ ಹೋಗೋದೇ ಇಲ್ವಲ್ಲ, ಅದಕ್ಕೆ ನಮ್ಮ ಮನೇಲಿ ಹಂಗೆ ಕೈಯೋ ಅಂತಾಳೆ. ನೋಡಿರೆ ನಿಮ್ಮ ಮನೆ ಕಡೆಯವ್ರದ್ದು ಯಾರು ಹೇಳಿರೆ ಅಲ್ಲಿಗೆ ಉಣ್ಣಕ್ಕೆ ಹೋಗೋದು, ಇಲ್ಲಿಗೆ ತಿನ್ನಕ್ಕೆ ಹೋಗೋದು ಅವೆಲ್ಲ ಮಾಡ್ತೀರಾ. ನಮ್ಮ ಮನೆ ಕಡೆ ಫಂಕ್ಷನ್ಗಾದ್ರೆ ಬರಲ್ಲ ನೀವು ಅಂತ ಹೇಳಿ ಕೂಗಾಡ್ತಿತ್ತು ಗೌಡ್ರೆ. ಅದಕ್ಕೆ ತಗಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಅಲ್ಲಿಗೆ. ನೀವು ಹೋಗಿ. ಈ ಸೀನಪ್ಪನೂ ಬೋರಾಜ್ಞಾನಾರು ಬಂದಿದ್ರೆ ಮಗ ಈ ಕಡೆಗೆ? ಇಷ್ಟೊತ್ತಾರು ಬರ್ಲಿಲ್ವಲ್ಲ ಅವರು? ಎಲ್ಲೂ ಕಾಣ್ತಲೇ ಇಲ್ಲಪ್ಪ. ಬಂದಿದ್ರೆ ಹೆಂಗೆ ಇವರು? ಇಲ್ಲ ಕಂಗೌಡ್ರೆ, ಈ ಸೀನಪ್ಪಣ್ಣ ಮತ್ತೆ ಅಬ್ಬೋ ರಾಜ ಇಬ್ರು ಬಂದಿಲ್ಲಪ್ಪ ಈ ಕಡೆಗೆ. ಇನ್ನೇನು ಬರ್ಬೋದು ನೋಡಿ. ಇಷ್ಟೇ ಹೊತ್ತ ಕಾಯ್ದಿದ್ದೀರಾ? ಇನ್ನೇನು ಬರ್ತಾರ ಇರಿ ಗೌಡ್ರೆ. ಅವರು ಒಂಚೂರು ರೆಡಿ ಗಿಡಿ ಆಗಿ ಬರೋದು ಬೇಡವ? ಮನ್ಲಿ ಬೇರೆ ಹೆಂಗಸ್ರುಗಳಿಲ್ಲ ಸೀನಪ್ಪಣ್ಣ ಮನ್ಲಿ, ಅವರು ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟಾರಂತಲೆ. ಒಂಚೂರು ವಜ್ಜ ಐತಾ ಇಲ್ಲ ಬರುತ್ತಾ ಗೊತ್ತಿಲ್ಲ. ರೆಡಿಯಾಗಿ ಅವರು ಹಸ್ಗಳು ಮೇವು ಅವು ಇವು ನೋಡ್ಕೊಂಡು ಬರೋದು ಬೇಡವ? ಹಂಗಾಗಿ ಒತ್ತಾ ಇರಬೇಕು. ಸೀನಪ್ಪಣ್ಣ ಬರುತ್ತೀರಿ. ಆ ಸೀನಪ್ಪಗೇನೋ ಕೆಲಸ ಐತನ. ಈ ವಜ್ಜ ಬೋರಜ್ಜ ಆದ್ರೂ ಬರಬಾರ್ದೇನೋ ಬೇಗ ಅತ್ತಾಗಿ. ಈ ವಜ್ಜ ಎಲ್ಲೋದ್ರೂ ಇದೆಯಪ್ಪ. ಯಾವಾಗ ನೋಡಿರುವ ಬರೀ ಲೇಟ್ ಮಾಡ್ಕೊಂಡು ಹೊರಡೋದೆ ಆತಿ ವಜ್ಜ ಅತ್ತಾಗಿ. ಓಹೋ ಅಲ್ಲೇ ಗೌಡ್ರು ಬಂದು ನಿಂತ್ಕೊಂಡ್ಬಿಟ್ಟಾರಲ್ಲಪ್ಪ ರೆಡಿಯಾಗಿ. ನೋಡಿರೆ ಇವತ್ತು ನಾನು ಬಯಸ್ಕೊಳದೆ ಬಿಡು. ಆ ಸೀನಪ್ಪ ಹೆಂಗ ಕಾಣ್ತಿಲ್ಲ. ಈ ಗೌಡ್ರು ಒಬ್ಬರೇ ಅಂತಾರಲ್ಲ, ಸೀನಪ್ಪ ಇನ್ನೂ ಬಂದನ ಇಲ್ವಾ? ನೋಡೋಣ, ನನಗಾದ್ರೂ ಬೈತಾರ ಇಲ್ವಾ, ಸುಮ್ಮನೆ ಆಗ್ತಾರ ಗೌಡ್ರ ತೆಗಿಯಾಳಿ. ನನಗಿಂತ ತೆಗಿ ಒಂಚೂರು ಲೇಟಾಗಿ ಸೀನಪ್ಪ ಅಂದರೆ ಸರಿ ಆಗ್ಬಿಡುತ್ತಿ. ಈ ಸೀನಪ್ಪ ಏನಾರು ಬಂದಿದ್ರೆ ನನಗಂತೂ ಆಗೋ ಸುಗಿತಾರೆ ಗೌಡ್ರು ಸೀನಪ್ಪನು ಸೇರ್ಕೊಂಡು. ದ್ಯಾ ಮಾಡೋಣಪ್ಪ ತಗಿ. ಹೋಗತ್ತಾಗಿ. ವರಜ ಇದ್ಯಾಕಜ ಅಲ್ಲೇ ನಿಂತ್ಕೊಂಡು ಗುಣಕ್ತಿದ್ಯಾ? ಬಾ ಮುಂದಕ್ಕೆ. ಗೌಡ್ರೆ ಬತ್ತಾ ಇದೀನಿ ಕಂಗೆ ಇರಿ ಗೌಡ್ರಿ. ಒಂಚೂರು ಪಂಚೆ ಉದ್ರಂಗೆ ಆಗ್ತಿತ್ತು, ಪಂಚೆ ಕಟ್ತಿದ್ದೆ, ಬಂದೇ ಇರಿ. ಗೌಡ್ರೆ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಇದ್ಯಾಕ್ಲ ಮಗ ಶಿವು, ನೀನು ಹಿಂಗೆ ನಿಂತಿಯಲು? ಹೋಗಿ ಬಟ್ಟೆ ಗಿಟ್ಟೆ ಹಾಕೊಂಬ, ಹೋಗು ರೆಡಿಯಾಗಿ. ಅಜೋ ಬರಜ, ಇಷ್ಟೊತ್ತಿಗೆ ಏನಜ ಬರೋದು? ಅಲ್ಲಿ ಒತ್ತಾಲಿಲ್ವ ಅಜ? ಆ ಸೀನಪ್ಪ ನೋಡಿರ ಕಯ್ಯ ಅಂತಾನೆ ಬೇಗ ಹೊಡ್ಲಿಲ್ಲ ಅಂತೇಳಿ. ನೀನು ಯಾವಾಗ ನೋಡಿರಿ ಯಾವ ಫಂಕ್ಷನ್ಗಾದ್ರೂ ಹಿಂಗೆ ಮಾಡ್ತೀಯಲ್ಲ ಅಜ. ನಿನಗೆ ಅವ್ನು ಬೈದು ಸಾಕಾಗೋದ, ನೀನು ಬೈಸ್ಕೊಂಡು ಸಾಕಾಗೋದಪ್ಪ ತಗಿ. ಅದೇನು ಬುದ್ಧಿ ಕಲ್ತೀಯೋ ಏನು? ಅದು ಯಾವಾಗಲೂ ಮನೆ ತಾವು ಭಂಗ ಅಂತಿರ್ತೀಯ. ಸುಮ್ಮನೆ ಭಂಗ ಮಾಡ್ಕೊಳತ್ತಾಗ ಬಂತಲ್ಲ ಇದ್ಬಿಡು. ಈ ಫಂಕ್ಷನ್ಗಳೆಲ್ಲ ಯಾಕೆ ನಿನಗೆ ಸುಮ್ಮನೆ ಅತ್ತಾಗಿ? ಅಯ್ಯೋ ಗೌಡ್ರೆ, ಇನ್ನು ಏನು ಮಾಡೋಣ ಅತ್ತಾಗಿ? ನಾನು ಅದು ಇದು ಕೆಲ್ಸಗಳೆಲ್ಲ ಮುಗಿಸ್ಕೊಂಡ್ ಬರ್ಬಾರ್ದಲ್ಲ ಗೌಡ್ರೆ. ಹಂಗಾಗಿ ಒಂಚೂರು ಲೇಟ್ ಆಯ್ತು. ಎಲ್ಲಿ ನಮ್ಮ ಸೀನಪ್ಪನೇ ಕಾಣ್ತಿಲ್ಲ, ಎತ್ಲಾಗ ಹೋದ್ರು? ಅಯ್ಯೋ ನೋಡು, ದಿನ ನೀನು ಲೇಟಾಗಿ ಬರ್ತಿದ್ದೆ ಅಂತ ಬೈತಿದ್ದ ಸೀನಪ್ಪ. ನೋಡಿರಿ ಇವತ್ತು ಅವನೇ ಬಂದಿಲ್ಲ ಇಷ್ಟೊತ್ತಾರು. ನೋಡಿರ ಗೌಡ್ರೆ 8 ಗಂಟೆ ಆತಿಗೆ ರೆಡಿಯಾಗಿ ಬಂದ್ಬಿಡಿ ಹೋಗ್ಬಿಡೋಣ ಅಂದಾನು. ಇಷ್ಟೊತ್ತಾರು ಬಂದಿಲ್ಲಪ್ಪ. ಮಗ ಶಿವು, ಕೊಡೋಗು ಒಂಚೂರು ಟೀ ಆದರೂ ಕೊಡೋಗು. ಒಂಚೂರು ಟೀ ಕುಡ್ಕೊಂಡು ಹೋಗ್ತೀವಿ ಹೊತ್ತಾಗಿ. ಕೊಡು. ಇನ್ನು ಅಲ್ಲಿಗೆ ಹೋಗೋದಿನ್ನು ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಆಗತ್ತಂತಿದ್ದ ಆ ಸೀನಪ್ಪ. ಹೋಗೋದ್ರಲ್ಲಿ ಸಾಕಾಗೋಗುತ್ತೆ. ಕೊಡತ್ತಾಗ ಒಂಚೂರು ಟೀಗಿ ಕುಡ್ಕೊಂಡು ಹೋಗ್ತೀವಿ. ಗೌಡ್ರೆ ಆ ದೇವಸ್ಥಾನ ಈ ವಿಚಾರ ನಾನು ಕೇಳಿದ್ದೀನಿ. ಭಾರಿ ಫೇಮಸ್ಸು ದೇವಸ್ಥಾನ ಅದು. ಕರಿಯಮ್ಮನ ದೇವಸ್ಥಾನ ಮಣ್ಕಿಕೆರೋದು ಅಂದರೆ ಭಾರಿ ಫೇಮಸ್ಸು. ಹಂಗಾಗಿ ನೀಟಾಗಿ ಕೈ ಮುಕ್ಕೊಂಡು ಏನಾರ ಅರ್ಕೆ ಇದ್ರೆ ನಿಮ್ಮವು ಏನಾರು ಕೆಲಸ ಆಗದೆ ಹೋದ್ರೆ ಮಾಡಿಕೊಡುತ್ತದು. ಇಂಥದ್ದು ಮಾಡಿಕೊಡವ, ಇಂಥದ್ದು ಅರ್ಕೆ ಕೊಡ್ತೀನಿ ನಿನಗೆ ಅಂತ ಏನಾರು ನೀವು ಕೈ ಮುಕ್ಕೊಂಬಂದ್ರೆ 100% ಮಾಡಿಕೊಡುತ್ತೆ. ನೀವು ಎಲ್ಲ ಹೋಗಿ ನೀಟಾಗಿ ಪೂಜೆ ಗೀಜೆ ಮಾಡಿಸ್ಕೊಂಬನ್ನಿ. ಆಮೇಲೆ ಹೋದಾರು ಹಂಗೆ ಊಟ ಮಾಡ್ಕೊಂಡು ಸುಮ್ಮನೆ ಬಂದ್ಬೇಡಿ ನೀವು. ಅಲ್ಲ ಕಳ್ಳ ಮಗ, ಇಲ್ಲಿಂದ ಅಷ್ಟೊಂದು ದೂರ ಹೋಗ್ತಿದ್ದೀವಿ, ದೇವಸ್ಥಾನ ನೋಡ್ದಂಗೆ ದೇವ್ರು ನೋಡ್ದಂಗೆ ಬರ್ತೀವೇನು? ಇಲ್ಲಕಂತಾಳು. ನಾನು ದೇವಸ್ಥಾನ ನೋಡ್ಕೊಂಡು ದೇವ್ರಿಗೆಲ್ಲ ನೋಡ್ಕೊಂಡು ನೀಟಾಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ತಗ. ಅಲ್ಲ ಕಂಗೌಡ್ರೆ, ಈ ಸೀನಪ್ಪ ನೋಡಿರೆ ಒತ್ತಿ ಮುಂಚೆ ರೆಡಿಯಾಗಿ ಬಂದು ಕುಂತಿರೋನು ಫಂಕ್ಷನ್ ಅಂದರೆ ಇವತ್ತೇ ಆಗಿ ಲೇಟಾಗಿ ಬರ್ತೀನಿ, ಇನ್ನೂ ಬಂದಿಲ್ವಲ್ಲ, ಎತ್ಲಾಗ ಹೋದ ಅಂತ ಕಾಣ ನೀ ಸೀನಪ್ಪ. ಅಯ್ಯೋ ಬತ್ತಂಬ ರಾಜ. ಅವ್ನು ಬರ್ದಲ್ಲಿ ಎಲ್ಲಿಗೆ ಹೋದಾನು? ಬತ್ತಂಬ ನೋಡೋಣ. ಅಲ್ಲ ಕಂಗೌಡ್ರೆ, ಈ ಸೀನಪ್ಪಗೆ ಒಂಚೂರು ಬುದ್ಧಿ ಬೇಡವ ಗೌಡ್ರೆ. ಸ್ವಂತ ಬಾವು ಮಗೊಂದು ನಾಮಕರಣ ಅಂದರೆ
ಹೋಗಿ ಒಂಚೂರು ಮುಂದಕ್ಕೆ ನಿಂತ್ಕೊಂಡು ಏನಾರ ಕೆಲಸ ಹೌದು ಇದು ಅಂತ ಇರ್ತವೆ, ಎಲ್ಲ ಒಂಚೂರು ನೋಡೋಣ ಮಾಡೋಣ ಅನ್ಬಾರ್ದ ಗೌಡ್ರೆ. ಇವ್ನ ಮನೆ ಅಳಿಯಾಗಿ ಇಷ್ಟೊಂದು ಲೇಟಾಗಿ ಹೋದ್ರೆ ಎಷ್ಟು ಬೇಜಾರು ಮಾಡ್ಕೊಳಲ್ಲ ಹೇಳಿ ಅವರು. ಅಯ್ಯೋ ನಾನು ಹೇಳ್ದೆ ಕಣಜ ಅವನಿಗೆ, ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಅಮ್ಮನ ಜೊತೆ ನೀನು ಹೋಗೋದಲ್ವ ಸೀನಪ್ಪತ್ತಾಗಿ, ಹೋಗಿ ಒಂಚೂರು ಅದೇನು ಕೆಲಸ ಅಂತ ನೋಡಿದ್ರೆ ನಾವು ನಾಳೆ ಬರ್ತಿದ್ವು ಅಂತ ಹೇಳಿ ನಾನು ಹೇಳ್ದೆ. ನೋಡಿರಿ ಅವನು ಮಾತೆ ಕೇಳಲಿಲ್ಲಪ್ಪ. ನಮ್ಮ ಮನೆಯವ್ರು ಹೋಗ್ಯಾರೆ, ನಮ್ಮ ಅಮ್ಮ ಐತೆ ಅದೇನು ನೋಡ್ತಾ ತಾಳಿಗೌಡ್ರೆ, ನಾ ಇನ್ನೇನು ಹೋದ್ರೆ ಸಾಕು ನಿಧಾನಕ್ಕೆ, ಇನ್ನೇನು ಲೇಟಾಗಿ ಹೋದ್ರೂ ನಡೆಯುತ್ತೆ, ಎಲ್ಲ ಅಲ್ಲಲ್ಲೇ ವಹಿಸಿರ್ತಾರೆ, ಇನ್ನೇನು ಅಡುಗೆ ಮಾಡೋರಿಗೆ ಭಟ್ರಿಗೆ ಅದಕ್ಕೆ ಇದಕ್ಕೆಲ್ಲ, ನಮ್ದು ಇನ್ನೇನು ಕೆಲಸ ಇರುತ್ತೆ ಅಲ್ಲಿ ಅಂತೇಳಿ ಈಗ ಮಾಡ್ಕೊಂಡು ಕುಂತ ನೋಡಿ ಹುಡುಗ, ಇಷ್ಟೊತ್ತಾರು ಬರ್ದಲ್ಲ ಇನ್ನುವೆ. ಓಹೋ ಇದೇನಪ್ಪ ಇದು, ಬೋರಾಜ್ನು ಗೌಡ್ರು ಅಲ್ಲೇ ಬಂದು ಅಂಗಡಿ ತಕ ಹಾಕೊಂಡು ನಿಂತ್ಕೊಂಡ್ಬಿಟ್ಟಾರೆ. ನಾನು ಬಂದಿದ್ದೆ ಒತ್ತಾತ. ಹೋಗತ್ತಾಗಿ ಹಾಳಾದಿ ಕೆಲ್ಸಗಳೆಲ್ಲ ಮಾಡಿ ಮುಗಿಸಿ ಬರೋದ್ರಲ್ಲಿ ಸಾಕಾಗೋಯ್ತತ್ತಾಗಿ. ಗೌಡ್ರೆ ಗೌಡ್ರೆ ಎಷ್ಟೊತ್ತಾದ ಗೌಡ್ರೆ ಬಂದು? ಅಗಳ ಬರಜ ಬಂದ ನೋಡಲ್ಲ ನಮ್ಮ ಸೀನಪ್ಪ. ಇದು ಯಾಕೋ ಸೀನಪ್ಪ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಯಾ ಬಾರು? ಅಯ್ಯೋ ಗೌಡ್ರೆ, ಈ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರೋದ್ರಲ್ಲಿ ಸಾಕಾಗೋಯ್ತು ಕಂಗೌಡ್ರಿ. ನಮ್ಮ ಅಜ್ಜ ನೋಡಿರೆ, ನಮ್ಮ ಅಪ್ಪ ಬೆಳಗ್ಗೆ 3 ತಪ್ಪನ್ ಕರ್ಕೊಂಡು ಬೈಕಾಗಿ ಹೋಗ್ಬಿಟ್ಟಾರೆ ನೋಡಿರಿ ಫಂಕ್ಷನ್ಗೆ. ಎಲ್ಲ ಕೆಲಸ ನನಗೆ ವಯಸ್ಸು ಹೋದ್ರು. ಇನ್ನೇನು ಹಸ್ಗಳೆಲ್ಲ ಕಟ್ಬಿಟ್ಟು ಅವಕ್ಕೆಲ್ಲ ಮೇವು ಗೀವು ಹಾಕಿ ನಾನು ರೆಡಿಯಾಗಿ ಬರೋದ್ರಲ್ಲಿ ಇಷ್ಟೊತ್ತು ಆತುಕೊಂಡು ನೋಡಿ ಗೌಡ್ರಿ. ಹೋಗಿ ಎತ್ತಾಗಿ ಅದೇನು ನಮ್ಮ ಅಪ್ಪಗೆ ಎಷ್ಟು ಹೇಳಿದ್ರು ಕೇಳ್ದಲೆ ಹಸ್ಗಳು ಕಟ್ಕೊಂಡು ಸುಮ್ಮನೆ ಎಲ್ಲಾರು ಅಯ್ಯೋ ಅನ್ಸತ್ತಾಗಿ. ಅಲ್ಲ ಕಳಸಿನಪ್ಪ, ಇವತ್ತು ಒಂದಿನ ಮಾಡಿದ್ಕೆ ನೀನು ಹಿಂಗೆ ಅಂತಿದ್ಯಲ್ಲ, ನಿಮ್ಮಪ್ಪ ಡೈಲಿ ಇದೇ ಕೆಲಸ ಮಾಡ್ತಾನಲ್ಲ, ಆ ಒಜ್ಜಿಗೆ ಬೇಜಾರು ಅನ್ಸಿಲ್ಲ ಅಂತಾರಲ್ಲಿ ಇವತ್ತು ಒಂದಿನ ನಿನಗೆ ಇಷ್ಟೊಂದು ಸಾಕಾಗೋಯ್ತೇನು? ಆ ಸ್ಕೂಲ್ ಇಟ್ಕೊಂಡು ಒಜ್ಜ ಹಾಲ್ಗಿಲ್ ಆಗ್ತಾ ಹೋಯ್ದ್ರೆ ಮನೆ ಜವಾಬ್ದಾರಿ ಎಲ್ಲ, ಮನೆಗೆ ಸಾಮಾನು ತರೋದು ಅದಕ್ಕೆ ಇದಕ್ಕೆಲ್ಲ ಜವಾಬ್ದಾರಿ ತಗೊಂಡು ನೀನು ಮಾಡ್ತಿದ್ದೇನಪ್ಪ. ಇವತ್ತೆಲ್ಲ ನೆನ್ನೆಯಿಂದ ಎಣ್ಣೆ ಬಿಟ್ಟಿರೋದಕ್ಕೆ ಹಿಂಗೆ ಅಂತಿದ್ಯಾ? ಸರಿ ಸರಿ ಆಯಿತು, ಬಾತಾಗಿ ಒತ್ತಾಗುತ್ತೆ, ಬಿರ್ನೆ ಹೋಗಿ ಬಿರ್ನೆ ಬಂದ್ಬಿಡೋಣ. ಆಮೇಲೆ ಮಳೆ ಗಿಳೆ ಇಟ್ಕೊಂಡ್ರೆ ಸರಿ ಬಾರು, ಮಳೆಗಾಲ ಟೈಮ್ ಇದು. ನಿಮ್ಮ ಬಾವಿಗೆ ಈ ಮಳೆಗಾಲದಲ್ಲಿ ಬಿಟ್ರೆ ಬೇರೆ ಯಾವತ್ತೂ ಇದು ಸಿಗ್ಲಿಲ್ವ ಬಾವಿಗೆ ಫಂಕ್ಷನ್ ಮಾಡೋಕ್ಕೆ? ಅಯ್ಯೋ ಗೌಡ್ರೆ, ಅವರು ಹೊತ್ತಾಗಿ ಬೇಸಿಗೆ ರಜದಲ್ಲಿ ಎಲ್ಲ ಮುಗಿಸ್ಬಿಡೋಣ ಅತ್ತಾಗಿ ಅಂತ ಹೇಳಿ ಭಾರಿ ಇದು ಮಾಡಿರೋ ಕಂಗೌಡ್ರೆ. ಏನ್ ಮಾಡ್ತೀರಾ, ಆ ದೇವ್ರದ್ದು ಭಾರಿ ಇದು ಕಂಗೌಡ್ರೆ ಕಷ್ಟ. ಡೇಟ್ ಸಿಗ್ಬೇಕಂದ್ರೆ ನಿಮಗೆ ಇವತ್ತು ಡೇಟ್ ಫಂಕ್ಷನ್ ಮಾಡಕ್ಕೆ ಡೇಟ್ ಬೇಕಂದ್ರೆ ಕಡಿಮೆ ಅಂದ್ರೆ ಒಂದು 7-8 ತಿಂಗಳು ಮುಂಚೆನೆ ಡೇಟ್ ಹಾಕ್ಸ್ಬೇಕು ಗೌಡ್ರೆ. ಅಷ್ಟೊಂದು ಬಿಸಿ ದೇವ್ರು ಅದು, ಕೈಗೆ ಸಿಗಲ್ಲ. ಅಂಥದ್ರಲ್ಲಿ ಇವತ್ತು ಸಿಕ್ಕಿರೋದವ್ರಿಗೆ ಒಂಥರ ಪುಣ್ಯ. ಏನ್ ಮಾಡ್ತಾರ ಅವರು, ಸಿಗೋ ಡೇಟಲ್ಲೇ ಮಾಡ್ಬೇಕಂಗೌಡ್ರಿ. ಅಷ್ಟೊಂದು ಇದೇನೋ ಆ ದೇವ್ರು ಅಷ್ಟೊಂದು ಬ್ಯುಸಿಯಾಗಿರುತ್ತ, ಯಾವಾಗ ನೋಡಿರು ಕೈಗೆ ಸಿಗ್ದಂಗೆ. ಇನ್ನೇನು ಮಹಿಮೆ ಇರಬೇಕು ಆ ದೇವ್ರದ್ದು. ಅಷ್ಟೊಂದು ಇದಾಗಿರುತ್ತೆ ಅಂದ್ರೆ ದೇವ್ರನ್ನ ಹಿಡಿಯೋದೇ ಕಷ್ಟ ಆಗೋಯ್ತಪ್ಪ ಹಂಗಾರೆ ದೇವ್ರ. ಹೂಕಂಗೌಡ್ರೆ ಭಾರಿ ಫೇಮಸ್ ಅದು. ಇಂಥ ಕೆಲಸ ಮಾಡ್ಕೊಡ್ತೀನಿ ಅಂತ ಒಪ್ಪಂತು ಅಂದ್ರೆ ಮುಲ ಅಲ್ಲಿಂದ ಮಾಡ್ಕೊಡುತ್ತೆ ಆ ಥರ ದೇವರು. ಸರಿ ಸರಿ ಆಯ್ತು ಕಂಬಾರೋ ಸೀನಪ್ಪ, ನೋಡೋಣ. ಅದು ನನ್ನ ಜಮೀನಿಂದೊಂದು ಕೇಸಿಂದು ವಿಚಾರ ಕೇಳೋಣ ಕಣೋ, ಅದೇನು ಆಗುತ್ತಾ ಇಲ್ವೋ ಅಂತ ಕೇಳ್ಬಿಟ್ಟು ಅದೇನಾದ್ರು ಮಾಡ್ಕೊಡ್ತೀನಿ ಅಂದರೆ ನಾನು ಹಿಂಗೆ ಹೋಗಿ ಕರೆ ವಾತ ಕಡ್ದು ಎಡೆ ಮಾಡಿ ಬಂದ್ರಾಗುತ್ತೆ ನಾವೇ. ಅದೊಂದು ಕೇಳ್ಕೊಂಡು ಬಾರೋ ಸೀನಪ್ಪ, ನೋಡೋಣ. ಅಷ್ಟೊಂದು ಇದಾಯ್ತು ದೇವರು ಅಂದರೆ, ಅಷ್ಟೊಂದು ನಂಬಿಕೆ ಉಳಿಸ್ಕೊಂಡಿರೋ ದೇವ್ರು ನಂದೊಂದು ಕೆಲಸ ಮಾಡ್ಕೊಡ್ದಂಗೆ ಇರುತ್ತೆ. ಬಾ ನೋಡೋಣ, ನಾವು ಕೇಳ್ಕೊಂಡು ಮಾಡ್ಕೊಡ್ತೀನಿ ಅಂದರೆ 2 ಕರೆ ವಾತ ಕೊಯ್ದ್ರಾಗುತ್ತೆ. ನಾವು ಇನ್ನೊಂದು 6 ತಿಂಗಳೊತ್ತಿಗೆ ಬಾ ಗೌಡ್ರೆ. ಆ ದೇವ್ರ ತವ ಬರೀ ಇವೇ ಕೇಸ್ಗಳು ಕಂಗೌಡ್ರೆ ಬರೋದು, ಎಲ್ಲ ಬರೀ ಆ ಕೋರ್ಟು ಕಚೇರಿ ಕೇಸ್ಗಳು, ಇಂಥ ಕೇಸ್ಗಳೇ ಜಾಸ್ತಿ ಅದು ಒಪ್ಕೊಳೋದು. ಸರಿ ಸರಿ ಬಾರೋ ಸೀನಪ್ಪ, ನೋಡೋಣ. ದೇವಸ್ಥಾನ ಎಲ್ಲ ನೋಡ್ಕೊಂಡು ದೇವ್ರನ್ನೆಲ್ಲ ನೀಟಾಗಿ ನೋಡ್ಕೊಂಡು ಪೂಜೆ ಗೀಜೆ ಮಾಡಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಬರೋಣ. ಬಾತಾಗ ಗೊತ್ತಾಗುತ್ತೆ. ಸೀನಪ್ಪ ಹೋಗ್ತಾ ದಾರಿಯಲ್ಲಿ ಏನಾರು ಒಂಚೂರು ನೋಡ್ಕೊಂತೀವಿ ಹೆಂಗೋ ನನ್ನ ಕಡೆಗೆ. ಓಹೋ ಬೋರಾಜ, ಅಲ್ಲೇ ಶುರು ಹಚ್ಕೊಂಡ್ಬಿಟ್ಟ ನೀನು. ಅದು ನಾನೇ ಎಣ್ಣೆ ಕುಡಿಯೋದು ಬಿಟ್ಟಿನ ಅಂಥದ್ರಲ್ಲಿ ನಿನಗೆ ಎಣ್ಣೆ ಕುಡಿಸ್ಬೇಕಾ? ಬಾಯಿ ಮುಚ್ಕೊಂಡು ನಡೆಯಜ. ತುಂಬ ದೂರದ ಹಾದಿ ಅದು, ಎಣ್ಣೆ ಗಿಳೆ ಎಲ್ಲ ಏನು ಬೇಡ ಕಣಪ್ಪ. ಅಚ್ಚುಕಟ್ಟಾಗಿ ಹೋಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬರೋಣ. ತೀರ ಕುಡಿಯಂಗಿದ್ರೆ ನೀನು ಇನ್ನೊಂದಿನ ಇಲ್ಲಿ ಎಲ್ಲರೂ ಸಿಕ್ತಾಗ ಕುಡಿಸ್ತೀನಿ, ಕುಡ್ಕೊಡುವಂತೆ. ಇವತ್ತು ಮಾತ್ರ ಎಣ್ಣೆ ಬೇಡ, ಬಾಯಿ ಮುಚ್ಕೊಂಡು ನಡಿ ನೀನು ಸುಮ್ಮನೆ. ಹಂಗಲ್ಲ ಕಣೋ ಸೀನಪ್ಪ, ಅದೇನೋ ಅದು ಬಾಡೂಟಕ್ಕೆ ನೀನು ಅದಿಲ್ದೇ ಇರೋ ಅಂಥದ್ದು ಅದೆಂಥದ್ದು ಬಾಡೂಟ ತಿನ್ನಂಗೆ ಆಗುತ್ತೇನೋ. ನನಗೂ ಗೌಡ್ರಿಗೂ ಒಂದು 90 ಕೊಡ್ಸಪ್ಪ ಸಾಕು. ನೀನೇ ಕುಡಿಬೇಡ, ನಿನ್ನ ಕುಡಿ ಅಂತಾನು ಕೇಳಲ್ಲ ನಾವು. ನೀನು ಕುಡಿಲೇಬೇಡ, ಹೆಂಗೆ ಭಗವಂತನ ಇಚ್ಛೆಯಿಂದ ನೀನು ಎಣ್ಣೆ ಕುಡಿಯೋದು ಬಿಟ್ಟಿಯಲ್ಲ ನೆನ್ನೆಯಿಂದ, ನಮಗೆ ಅಷ್ಟೇ ಖುಷಿ. ನೀನು ಕುಡಿಬೇಡ, ನನಗೂ ಗೌಡ್ರಿಗೂ ಒಂದು 90 ಕೊಡ್ಸಪ್ಪ ಸಾಕು. ಇನ್ನೇ ಬೈಕ್ ನೀನೇ ಓಡಿಸ್ಕೊಂತೀಯ, ನಾವಿನ್ನೇ ಹಿಂದೂ ಕೂತ್ಕೊಂಡ್ ಬರೋದಲ್ವೇನೋ. 90 ಕೊಡ್ಸೋ ಸಾಕು, ಏನು ಜಾಸ್ತಿ ಬೇಡ ಕಣೋ. ಗೌಡ್ರೆ ನೋಡಿದ್ರ ಗೌಡ್ರಿ ಈ ವಜ್ಜ ಮಾತು ಕೇಳಿದ್ರ
ನೋಡಿರಿ ವಜ್ಜ ಕುಡಿಯೋದೇ ಇಲ್ಲ ಅಂತಾನೆ. ನೋಡಿರಿ ಎಣ್ಣೆ ಕೊಡ್ಸು ಅಂತ ಹಿಂಸೆ ಇಕ್ತಾನಲ್ ಗೌಡ್ರೆ. ಈ ವಜ್ಜಿಗೆ ಏನ್ ಮಾಡೋದು ಗೌಡ್ರೆ? ಅದೇನೋ ಆ ವಜ್ಜಿ ಎಲ್ಲಗಾರ ಹೋಗೋದನ್ನ ಕಾಯ್ತಿರುತ್ತಪ್ಪ ಈ ವಜ್ಜ. ಹೊರಗಡೆಗೆ ಹೋದ್ರೆ ಸಾಕು ಕುಡ್ಕೊಂಬಂದ್ಬಿಡುತ್ತೆ. ಆ ವಜ್ಜಿ ಮುಂದೆ ಇಲಿ ಮರಿ ಥರ ಓಡಾಡ್ಕೊಂಡಿರುತ್ತೆ ಈ ವಜ್ಜ. ಇಲ್ಲಿ ನಮ್ಮ ಹತ್ರ ಬಂದ್ರೆ ಹುಲಿ ಮರಿ ಥರ ಎಣ್ಣೆ ಕುಡ್ಕೊಂಡು ನಾನು ಹಿಂಗೆ ಇದ್ದೀನಿ ಅನ್ನೋ ಅನ್ನಂಗೆ ಆಡುತ್ತಲ್ಲ ಗೌಡ್ರೆ. ನಾನು ನಿನ್ಗೆ ಹಂಗೆ ಗೊತ್ತಿಲ್ಲ ಅಂದ್ಕೊಂಡ್ರಿ ಈ ವಜ್ಜ. ಎಲ್ಲ ಸೀನಪ್ಪ, ನಿನಗೂ ನಮ್ಮ ಮನೆ ಅಂತ ಹೆಂಗೆ ಸಿಕ್ಕಿದ್ರೆ ಗೊತ್ತಾಗೋದು ಕಣೋ. ಏನು ಮಾಡಿರೋ ಆ ಹುಡುಗಿ ಪಾಪ ಅನುಸರಿಸ್ಕೊಂಡು ಹೋಗ್ತಾಳಲ್ಲ, ಅದಕ್ಕೆ ಹೆಂಗೆ ಮಾತಾಡ್ತೀಯ? ನಿಂಗೆ ಹೆಂಗೆ ಗೊತ್ತಪ್ಪ ನಮ್ಮ ಕಷ್ಟ? ನಡಿ ಗೊತ್ತಾಗುತ್ತೆ, ನಡಿಯೋ. ಹೋಗ್ಬಿಟ್ಟು ಬೇಗ ಬರೋಣ ಅತ್ತಗಿ. ನಡ್ರಿ ಗೌಡ್ರೆ ಅತ್ತಗಿ. ಈ ಸೀನಪ್ಪ ಯಾಕೆ ಎಣ್ಣೆ ಕೊಡ್ಸಂಗೆ ಕಾಣಲ್ಲ. ನಡ್ರಿ ಅಲ್ಲೆಲ್ಲಾರ ಹೋಗ್ತಾ ನಾವೇ ಎಲ್ಲಾರ ಬಾರ್ಗಿರ್ಕೊಂಡ್ರೆ ನಾವೇ ಒಂದು 9 ಬಿಡ್ಕೊಂಡು ಹೋಗೋಣ. ನಡ್ರಿ ಅತ್ತಾಗ ಹೋಗೋಣ. ಸೀನಪ್ಪ ಬಾತಾಗ ಬೈ ಸ್ಟಾರ್ಟ್ ಮಾಡು. ಹೋಗಮ್ಮ ಬಾತಾಗ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಬಾವ ನೋಡು, ನಮ್ಮ ಬಾವ ಈಗ ಬಂದರು, ಬಂದು ಊಟ ಮಾಡ್ಕೊಂಡು ಹೋಗಂಗೆ ಬಂದು ಅಂತೀರು ಏನು ಕೆಲಸ ಕಾರ್ಯ ನೋಡಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡವ್ರು. ಬಾ ಅತ್ತಾಗ ಹೋಗೋಣ. ಅಡುಗೆ ಮಾಡೋದ್ರಲ್ಲಿ ಹೋಗಮ್ಮ. ನಾವು ಬಂದಿದ್ದು ನಂಗೆ ಹೋಗಿ ಒಂಚೂರು ಮುಂದೆ ನಿಂತ್ಕೊಳ್ಳೋಣ. ಹೋಗಂಗೌಡ್ರಿ. ಆಮೇಲೆ ಹೋಗಿ ಬರೋದು ಲೇಟ್ ಆಗಿಬಿಟ್ರೆ ಸರಿ ಆಗಲ್ಲ. ಆಮೇಲೆ ಕತ್ಲೆ ಆಗೋದಕ್ಕೂ ಮುಂಚೆ ಬರಬೇಕು. ನಮ್ಮ ಅಪ್ಪ ಬೇರೆ ಬೇಗ ಬರುತ್ತೋ ಇಲ್ಲ ಅಂದರೆ ಲೇಟಾಗಿ ಬರುತ್ತೋ ಗೊತ್ತಿಲ್ಲ ಕಂಗೌಡ್ರಿ. ಬಂದು ಹಾಲ್ಗಿಲ್ ಕರಿಬೇಕೋ ಏನೋ ನಾನೇನು ಗೊತ್ತಿಲ್ಲ. ನಡ್ರಿ ಅತ್ತಾಗ ಹೋಗಿ ಬಂದುಬಿಡೋಣ. ಗೌಡ್ರೆ, ಆದ್ರೂ ನಮ್ಮ ಸೀನಪ್ಪಗೆ ಇಷ್ಟೊಂದು ಜವಾಬ್ದಾರಿ ಬಂತಲ್ಲ ಗೌಡ್ರೆ ಒಂದೇ ದಿನಕ್ಕೆ. ನೋಡಿದ್ರ ಬಂದು ಹಾಲ್ಗಿಲ್ಲೆಲ್ಲ ಕರಿಬೇಕು ನಾನೇ ಅಂತ ಹೇಳ್ತಿದ್ದಾನೆ ನಮ್ಮ ಸೀನಪ್ಪ. ಹೆಂಗ ಭಗವಂತ ಹಿಂಗೆ ಇಟ್ಟಿರ್ಲಿ ಕಣಪ್ಪ ನಿಂಗೆ. ನಿಮ್ಮ ಬುದ್ಧಿ ಯಾವತ್ತು ಹಿಂಗೆ ಇಟ್ಕೊಂಡು ಎಣ್ಣೆ ಕುಡಿದಂಗೆ ಹೆಂಗ ಚೆನ್ನಾಗಿರೋ ಸೀನಪ್ಪ. ಅಲ್ಲಿ ಹೋಗ್ಬೇಕಾರೆ ಅಲ್ಲಿ ಎಲ್ಲಾರ ಅಂತವ ನಿಲ್ಸು ಟೌನಲ್ಲಿ. ಹೂವು ಬಾಳೆಹಣ್ಣು ಪೂಜೆ ಸಾಮಾನೆಲ್ಲ ತಗೊಂಡೋಗೋಣಂತೆ. ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಬರೀ ಕೈಲಿ ಹೋಗ್ಬಾರ್ದು ಕಣೋ. ಹೋಗಿ ಫಸ್ಟ್ ಟೈಮ್ ಬೇರೆ ಹೋಗ್ತಿರೋದು ಅಲ್ಲಿಗೆ. ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಬರೋಣಂತೆ. ಅಲ್ಲೆಲ್ಲಾರ ನಿಲ್ಸು. ಹೂವಿನ ಅಂಗಡಿ ಎಲ್ಲಾರ ಸಿಗುತ್ತಲ್ಲ, ನಿಂಗೆ ಗೊತ್ತಲ್ಲ ಅಲ್ಲೆಲ್ಲ ನಿಲ್ಸು, ತಗೊಂಡೋಗೋಣಂತೆ. ಸರಿ ಬನ್ನಿ ಗೌಡ್ರೆ, ಅಲ್ಲೆಲ್ಲ ನಿಲ್ಲಿಸ್ತೀನಿ, ತಗೊಂಡೋಗೋಣಂತೆ. ಬನ್ನಿ ಬೈಕತ್ ಬನ್ನಿ ಅತ್ತಾಗ ಹೋಗೋಣ. ಅಯ್ಯೋ ಬರಾಜ, ಹುಷಾರಾಗಿ ಬಿಗಿಯಾಗಿ ಹಿಡ್ಕೊಂಡು ಕುತ್ಕೊಳ್ಳಾಜ. ಲಾಸ್ಟಿಗೆ ಬೇರೆ ಕುಂತೀಯ, ಬಿಗಿಯಾಗಿ ಹಿಡ್ಕೊಂಡು ಕುತ್ಕ. ಗೌಡ್ರೆ ಹೆಗಲ ಮೇಲೆ ಕೈ ಹಾಕಂಗ್ಯಾ. ಸೀನಪ್ಪ, ಒಂದ್ಸಲ ಎತ್ತಾಕಿದ್ದಲ್ಲ ಅವತ್ತಿಂದ ನಿನ್ ಜೊತೆ ಕುತ್ಕೊಳಕ್ ಭಾರಿ ಭಯ ಆಗುತ್ತೆ ಕಣ ಸೀನಪ್ಪ. ನಿಧಾನಕ್ಕೆ ಓಡಿಸು. 10 ನಿಮಿಷ ಲೇಟ್ ಆಗ್ಬಿಡ್ಲಿ, ನಿಧಾನಕ್ಕೆ ಓಡ್ಸಪ್ಪ ಬೈಕ. ಬರಾಜ, ನಾನು ಹೊಸ್ತಾಗ ಬೈಕ್ ಓಡಿಸ್ತಿದ್ದೆ ಅನ್ನಂಗೆ ಹೇಳ್ತಿದ್ಯಪ್ಪ. ಕುತ್ಕ ಬಿಗ ಹಿಡ್ಕೊಂಡು ಗೌಡ್ರನ ಕುತ್ಕ. ಗೌಡ್ರೆ, ಆದ್ರೂ ಈ ಕಡೆ ಸೈಡೆಲ್ಲ ರಸ್ತೆ ಮಾತ್ರ ಭಾರಿ ಚೆನ್ನಾಗಿದ್ದಾವ ಗೌಡ್ರೆ. ನೋಡಿ ಏನ್ ನೀಟಾಗಿದ, ಒಂದು ಗುಂಡಿಗೆ ಹೊಟ್ರಿದ್ದಂಗೆ. ಒಳ್ಳೆ ಚೆನ್ನಾಗಿ ಮಾಡ್ಸ್ಯಾರಪ್ಪ. ಯಾರೋ MLA ಈ ಕಡೆರು ಒಳ್ಳೆ ಇದಾರ ಗೌಡ್ರಿ. ನೋಡಿ ರೋಡೆಲ್ಲ ಏನ್ ನೀಟಾಗಿದಾವೆ. ಉಕಣ ಸೀನಪ್ಪ, ಪರವಾಗಿಲ್ಲ ಕಣೋ. ಎಲ್ಲ ಒಳ್ಳೆ ಸಿಟಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ MLAನೇ ಇದಾರ ಕಣ ಈ ಕಡೆ. ಸೀನಪ್ಪ, ರೋಡ್ ಚೆನ್ನಾಗಿತ್ತಂತ ಚೆನ್ನಾಗಿ ಅಸ್ಲೀಟ್ರ್ ಕೊಡ್ಕೊಂಡು ಹಿಡ್ಕೊಂಡು ಹೊಲ್ಟ್ಬಿಟ್ಟು ಕಣೋ. ಹಿಂದ್ಗಡಿಗೆ ನಾನು ಬೇರೆ ಕುಂತೀನಿ, ಮರ್ತ್ಗಿರ್ತು ಹೋಗಿ ಕಣ ನಾವು. ನಿಧಾನಕ್ಕೆ ನಡಿ ಹೋಗಿ ಸೀನಪ್ಪ, ನಿಧಾನಕ್ಕೆ ನಡಿ. ಗೌಡ್ರೆ, ನಾನು ಅದಕ್ಕೆ ಹೇಳೋದು ಗೌಡ್ರೆ, ಈ ಬೋರಾಜನ್ನ ನಾವು ಎಲ್ಲೋದ್ರು ಕರ್ಕೊಂಡು ಹೋಗ್ಬಾರ್ದು. ಏನಾರ ಒಂದು ಹೇಳ್ತಿರುತ್ತೆ. ಇವಜ್ಜ ಸುಮ್ಮನೆ ಅಂತಾರಿಲ್ವ ಗೌಡ್ರೆ. ಅದೇನು ಬರೀ ಏನಾರ ಒಟ್ಟು ಅಂದರೆ ಅಪ್ಶಕ್ನ ಮಾತಾಡುತ್ತೆ ಬರೀ. ಎಲ್ಲಾರ ಬೀಳ್ಸಿ ಎಲ್ಲಾರ ಎತ್ತಾಕಿ ಅದು ನಿಧಾನ ಕಣಪ್ಪ ಅತ್ತಾಗಿ ಅಂತೇಳಿ ನಾನು ಅದಕ್ಕೆ ಹೇಳೋದು ನಿಮ್ಮನ್ನ. ಆ ವಜ್ಜೆ ಅಷ್ಟಲ್ದಾರ ಬೈತಿಲ್ಲ ಗೌಡ್ರೆ ಈ ವಜ್ಜು ನಾವು. ಸುಮ್ಮನೆ ಅಂತ ಇರಲ್ಲ ಈ ವಜ್ಜ ಅತ್ತಾಗಿ. ಎಲ್ಲ ಸೀನಪ್ಪ, ನಾನೇನು ಹೇಳಿನೋ ನಿಂಗೆ? ನಿಧಾನಕ್ಕೆ ಹೋಗೋ ಸೀನಪ್ಪ ಅಂದಿದ್ದು ತಪ್ಪಾತೇನೋ. ಅಯ್ಯೋ ಸರಿ ಆಯ್ಕೊಂಬಿಡಪ್ಪ, ಅದು ಏನಾರ ಮಾಡ್ಕ. ನನ್ನ ಪ್ರಾಣ ನಿಂಗೆ ಕೈಲೇ ಹೋಗ್ಬೇಕು ಅಂತ ಭಗವಂತ ಬರ್ದಿದ್ರೆ ನಾನು ಇನ್ನೇ ಮಾಡೋಕ್ಕಾಗತ್ತೆ. ತೆಗೆದು ಬಿಡು ಅತ್ತಾಗ ಅದ್ನೂ. ಬರಾಜ, ಅದೇನಂತ ಮಾತಾಡ್ತೀಯ? ಸುಮ್ಮನೆ ಕುತ್ಕೊಳ್ಳ ಅತ್ತಾಗಿ. ಓಡಿಸ್ತೀರ, ನಾವು ಬೈಕ್ ಓಡಿಸ್ತಿದ್ದಾನೆ ಹಿಂಗೆ ಹಿಂದೂ ಕುತ್ಕೊಳಕ್ಕೂ ಭಯ ಅಂದ್ರೆ ಸುಮ್ಮನೆ ಅತ್ತಾಗಿ ಬಸ್ ಕಿಸಿಗೆ ಬಂದ್ಬಿಡು. ನಮ್ಮ ಜೊತೆ ಇನ್ನೇ ಯಾವತ್ತೂ ಬರ್ಬಾರ್ದು ಕಣಪ್ಪ ನೀನು ಹಿಂಗೆ ಮಾತಾಡೋದಾದ್ರೆ. ಸುಮ್ಮನೆ ಬಸ್ ಕಿಸ್ ಹಿಡ್ಕೊಂಡು ಬಸ್ ಕಿಸಲ್ಲಿ ಬಂದ್ಬಿಟ್ಟು ನೀನು ಸುಮ್ಮನೆ ಅತ್ತಾಗಿ.